ನಾನಿದು 6ನೇ ದಿನ, ವಾರಕ್ಕೆ 2 ದಿನ I am spending 3 to 4 hours walking for 1 hour, then meeting people. ಮಧ್ಯದಲ್ಲೂ ಕೂಡ ಮಾಡುವಂಥದ್ದೆಲ್ಲ ಮಾಡಿದ್ದೀನಿ. ಈಗಾಗಲೇ ನಾನು ಸುಮಾರು 1000 ಜನ ಭೇಟಿ ಮಾಡಿದ್ದೀನಿ. ಅವ್ರ ಅಭಿಪ್ರಾಯನ ತಿಳ್ಕೊಂಡಿದ್ದೀನಿ. ಅವ್ರ ಫೋನ್ ನಂಬರು ಬರ್ಸ್ಕೊಂಡಿದ್ದೀನಿ. ನಮ್ಮ ಅಫಿಷಿಯಲ್ಸ್ ಅವ್ರ ಹತ್ರ ತಿರ್ಗಾ ರೀಚೆಕ್ ಮಾಡ್ತಾರೆ. ಅವ್ರದೇ ಫೋನ್ ನಂಬರು ಏನಿದೆ, ಇನ್ನು ಯಾರು ಏನಾದ್ರು ಗ್ರೀವೆನ್ಸಸ್ ಇದ್ರು ಕೂಡ ಹೇಳ್ಕೊಡಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಂಬರ್ ಈಸ್ 1533. ಆ ನಂಬರ್ಗೆ ಕಾಲ್ ಸೆಂಟರ್ಗೆ ಯಾರು ಬೇಕಾದ್ರೂ ತಿರ್ಗಾ ಫೋನ್ ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ನ ಅಲ್ಲೂ ತಿಳಿಸಿದ್ರೆ ಅದು ಕೂಡ ನಮ್ಮ ದಾಖಲೆಗೆ ಬರ್ತದೆ. ದಿಸ್ ಇಸ್ ನಂಬರ್ 1. ಈಗಾಗಲೇ ಸುಮಾರು ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಗು, JP ಪಾರ್ಕು, KR ಪುರಮು, ಕೋರಮಂಗಲ, ಕೆಂಗೇರಿ, ಇವತ್ತು ಕಬ್ಬನ್ ಪಾರ್ಕ್ 3 ವಾರ 2 ದಿನ 3 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಎಲ್ಲ ಗ್ರೀವೆನ್ಸಸ್ ಕೇಳಿದ್ದೀನಿ. ನಾಗರಿಕ ಗ್ರೀವೆನ್ಸಸ್ ಏನು ಕೇಳಿದ್ದೀನಿ ಇವೆಲ್ಲ ಲಿಸ್ಟ್ ಮಾಡಿಬಿಟ್ಟು ಅಟೆಂಡ್ ಮಾಡಿ ವಾಪಸ್ ನಿಮಗೆ ರಿಪ್ಲೈ ಕೂಡ ಬರ್ತದೆ. ವಾಟ್ ಆಕ್ಷನ್ ವಿ ಹ್ಯಾವ್ ಟೇಕನ್, ವಾಟ್ ಕ್ಯಾನ್ ಬಿ ಡನ್, ವಾಟ್ ಕಾಂಟ್ ಬಿ ಡನ್, ಅದು ಕೂಡ ನಿಮಗೆಲ್ಲ ತಿಳಿಸುವಂತ ಕೆಲಸವನ್ನ ಮಾಡ್ತೀನಿ. ಫಸ್ಟ್ ತಾವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದಿರಿ. ನೀವು ಗ್ರೀವೆನ್ಸಸ್ ಹೇಳೋದಕ್ಕೆ ಯಾರು ಗ್ರೀವೆನ್ಸಸ್ ಹೇಳಿದಿರಿ, ಯಾರು ಪಾರ್ಟಿಸಿಪೇಟ್ ಮಾಡಿದಿರಿ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಎಲ್ಲ ಬ್ಯಾಂಗ್ಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಮೊದಲು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈಗ ಲಾಲ್ಬಾಗ್ ಅಲ್ಲಿ ಬಹಳ ಜನ ಮಾತಾಡಿದ್ರು, ಬಟ್ ಒಂದು 50 ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. JP ಪಾರ್ಕ್ ಅಲ್ಲಿ 68 ರೆಪ್ರೆಸೆಂಟೇಷನ್ಸ್, ಪಬ್ಲಿಕ್ ರೆಪ್ರೆಸೆಂಟೇಷನ್ ಬಂದಿದೆ. ಇವತ್ತು KR ಪುರಂ ಅಲ್ಲಿ 99 ಬಂತು, ಕೋರಮಂಗಲ 42 ಬಂತು, ಕೆಂಗೇರಿ 85 ಬಂತು. ಈಗ ಇಲ್ಲಿ ಬೆಳಗ್ಗೆಯಿಂದ 35 ಜನ ಎನರ್ಜಿ ಕೊಟ್ಟಿದ್ದಾರೆ ಇದೆ. ಮಿಕ್ಕಿದ್ದೆಲ್ಲ ನಿಮ್ ನಂಬರ್ ತಿಳಿಸಿದ್ದೀರಿ. ಕಬ್ಬನ್ ಪಾರ್ಕು ಇಡೀ ದೇಶಕ್ಕೆ ನಮ್ಮ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಹಳ ಹೆಸರಿರೋದು. ವಿ ವಿಲ್ ನಾಟ್ ಅಲೋ ಎನಿ ಅದರ್ ಇಂಟರ್ನಲ್ ಕೋರ್ಟ್ ಆರ್ಡರ್ಸ್ ಕೂಡ ಇದೆ. ಇಲ್ಲಿ ಫರ್ದರ್ ಏನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಯಾವ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ದಟ್ ವಿಲ್ ಬಿ ಫಸ್ಟ್ ಇಂಪಾರ್ಟೆಂಟ್. ಹಿಂದೆ ಆಗೋಗಿದೆ ಕೆಲವು ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್ಗೋಸ್ಕರ. ಇದನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಮಾಡ್ತೀನಿ. ಈಗ ಒಳಗಡೆ ಬರ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಗೇಟ್ಗಳಲ್ಲೂ ಕೂಡ ಮುಂದಕ್ಕೆ ಕ್ಯಾಮ್ರಾನ, ಇದೆಯಾ ಕ್ಯಾಮ್ರಾ, ವಿ ವಿಲ್ ಅಲೋ ಕ್ಯಾಮ್ರಾ. ಫಸ್ಟ್ ಯಾರು ಒಳಗಡೆ ಬಂದ್ರು, ಯಾರು ಎಷ್ಟೊತ್ತು ಒಳಗಡೆ ಬಂದ್ರು, ಯಾರು ಹೊರಗಡೆ ಹೋಗ್ತಾ ಇದ್ದಾರೆ. ಸೇಫ್ಟಿ ಮೆಜರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡ್ರಿ, ಕ್ಯಾಮ್ರಾ, ಹೈಟೆಕ್ ಕ್ಯಾಮ್ರಾ ಕೊಟ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಒಳಗಡೆ ಅದನ್ನ ಲಿಂಕ್ ಮಾಡಬೇಕು. ದಿಸ್ ಶುಡ್ ಬಿ, ಯು ಟೇಕ್ ಇಟ್ ಆನ್ ಫ್ರಮ್ ಮೀ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಂಬರ್ 2, ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಹೇಳ್ತಾ ಇದ್ದೀರಿ. ಈ ಫಂಡ್ಸ್ ಕೆಲವೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ. ನಾನು ಇದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾನು ಕರೆದು ಮಾತಾಡ್ತೀನಿ. ಅವ್ರಿಗೆ ಏನ್ ಮಾಡಕ್ಕಾಗ್ತದೋ ಮಾಡಿಸ್ತೀನಿ. ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದಷ್ಟು ದುಡ್ಡು ಕೊಡಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀನಿ. ಐ ವಿಲ್ ಇನ್ಫಾರ್ಮ್ ಲೇಟರ್. ಬಿಕಾಸ್ ಈಗ ನಾನು ಇವ್ರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರ್ಯಾರ್ದು ಏನೇನು ಅಂತ ಅಂದ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ, ಕೆಲವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಾಗ್ತದೆ. ಐ ಕಾಲ್ ಬಾಲಭವನ್ ಪೀಪಲ್ ಆಲ್ಸೋ. ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಹೋದಾಗ ನಾನು ನೋಡಿದೆ, ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾ ಇತ್ತು. ನನಗೂ ನೋಡಿ ಕೂತ್ಕೊಳ್ಳೋಣ ಅಂತ ಬಹಳ ಆನಂದ ಆಗ್ತಾ ಇತ್ತು, ಕಿವಿಗೆ ಇಂಪಾಗಿತ್ತು. ಅದನ್ನ ನಮ್ಮ ಸರ್ಕಾರವೇ ಹೊಸದಾಗಿ ಶುರು ಮಾಡಿದೆ. ಸೊ ಅವ್ರನ್ನೂ ಕರಿತೀನಿ, ನಾನು ಬಾಲಭವನ್ ಅವ್ರನ್ನು ಕರಿತೀನಿ, ಬೇರೆ ಏನೇನೋ ಅಕ್ವೇರಿಯಂ ಎಲ್ಲ ಕರಿತೀನಿ. ಆದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಾಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡಕ್ಕೆ ನಮ್ಮ BDA, ನಮ್ಮ ಚೇರ್ಮನ್ರು, ಅವ್ರ ಥಿಯೇಟರ್ ಬಾರ್ಡರ್ ಬರ್ತದೆ, ರಿಜ್ವಾನ್ ಬರ್ತದೆ. ಇದು ಬೆಂಗಳೂರು ನಾಗರಿಕ, ಎಲ್ಲ ನಾಗರಿಕರು. ಮತ್ತು ನೀವು ಹೇಳಬೇಕು ಅಂದ್ರೆ, ನಾನು ಹೊಸದಲ್ಲಿ ಮದುವೆ ಆದಾಗ ನನ್ನ ಹೆಂಡತಿಗೆ ಕಾರ್ ಪಾರ್ಕ್ ಇದೆ, ನಾನು ಕಬ್ಬನ್ ಪಾರ್ಕ್ ತೋರ್ಸ ಕರ್ಕೊಂಡು ಬಂದಿದ್ದೆ. ಇದೆ ಅಂತ ಅಂದ್ಬಿಟ್ಟು ಬಾಯಲ್ಲಿ ನೋಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ನಾನು ಇಲ್ಲೇ CPR ರೆಸ್ಟೋರೆಂಟ್ ಅಂತಿತ್ತು, ಇಲ್ಲಿ ಒಳಗಡೆ ಇಂಗ್ಲಿಷ್ ಬಿಟ್ಟು
ಫಿಶಲ್ ಪಕ್ಕದಲ್ಲಿ ಇತ್ತಲ್ಲ ಅದು ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್. ನಾ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇಲ್ಲೇ ಬಂದು ಕೂತ್ಕೊಂಡು ಅಡ್ಡ ಹೊಡಿತಾ ಇದೆ. ಇಂದಿರಾ ಪ್ರಿಯದರ್ಶಿನಿ ಆಗಿದೆಯಾ? ಓಕೆ, ಅದು ನನ್ನ ಅಡ್ಡ. ಅದು ನಾನು ಕಾಲೇಜಲ್ಲಿ ಇರಬೇಕು. ಸೊ ಅಲ್ಲಿ ಇದೆ. ಸೊ ಅದಕ್ಕೆಲ್ಲ ಮಾಡಬೇಕು. ಸೊ BDA ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಎಷ್ಟು ಕೊಡ್ತಾರೋ ಬಿಡ್ತಾರೋ BDA ಕಮಿಷನರ್ ವಿಲ್ ಗಿವ್, BDA ಚೇರ್ಮನ್ ವಿಲ್ ಗಿವ್ 5 crores ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಸೇವಿಂಗ್ ಫಾರ್ ದ ಡೆವಲಪ್ಮೆಂಟ್ ಫ್ರಮ್ ದಿ BDA ಫಂಡ್ಸ್. ಮಿಕ್ಕಿದ್ದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾನು ಅದನ್ನ ಮಾತಾಡ್ತೀನಿ. ಅಲ್ಲಿ ಕೂಡ ನಾನು 10 ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀನಿ. ಇಲ್ಲಿಗೆ ಲಾಲ್ಬಾಗ್ಗೆ. ಸೊ ಇದಕ್ಕೆ 5 ಕೋಟಿ ಹೇಳಿದ್ದೀನಿ. ನೆಕ್ಸ್ಟ್ ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ. ಬಟ್ ಇರೋದ್ರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ವೆಲ್ ಮೇಂಟೈನ್, ವೆಲ್ ಪ್ರೊಟೆಕ್ಟೆಡ್ ಎಲ್ಲ ಇದೆ. ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನಿನ್ನೆ ಕೂಡ ನಾನು ಯಾವುದೋ ಒಂದು ಕೋರ್ಟ್ ಫಂಕ್ಷನ್ಗೆ ಹೋಗಿದ್ದೆ. ಅವರೆಲ್ಲ ಈ ಹೈಕೋರ್ಟ್ನ ಶಿಫ್ಟ್ ಮಾಡಿಸ್ಬೇಕು, ಬೇರೆ ಜಾಗಕ್ಕೆ ಒಂದು 20 ಎಕರೆ 15 ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಗೌರ್ಮೆಂಟ್ ನಾವೆಲ್ಲ ಅದನ್ನು ಆಲೋಚನೆ ಮಾಡ್ತಾ ಇದೀವಿ. ಅವ್ರಿಗೆ ಶಾರ್ಟೇಜ್ ಆಫ್ ಲ್ಯಾಂಡ್, ಇದು ಜಾಗ ಸಹ ಚಿಕ್ಕದಿದೆ, ಹಿಸ್ಟಾರಿಕ್ ಬಿಲ್ಡಿಂಗ್. ನಾವು ಬಿಲ್ಡಿಂಗ್ ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಇಟ್ ಆಸ್ ಎ ಮಾನ್ಯುಮೆಂಟ್. ಕೋರ್ಟ್ ಅವ್ರ ವಿಶ್ವಾಸ ತಿಳ್ಕೊಂಡು ಇವು ಅಕ್ಕಪಕ್ಕದಲ್ಲಿ ಎಲ್ಲಿ ಮಾಡ್ಬೋದು ಅನ್ನೋದು ಕೂಡ ವಿ ಆರ್ ವರ್ಕಿಂಗ್ ಔಟ್. ಐ ವಿಲ್ ಸಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಆನ್ ದಿಸ್ ಇಶ್ಯೂ. ವಿ ವಿಲ್ ಟ್ರೈ ಟು ಸಾರ್ಟ್ ಔಟ್ ದಟ್ ಪ್ರಾಬ್ಲಮ್. ದಿಸ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರಾಬ್ಲಮ್. ಹಿಂದೆ ನಾನು ಹೇಳ್ದಂಗೆ ಈ ಮೂಲೆಯಲ್ಲಿ ಎಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು. ಈ ಮೂಲೆಯಲ್ಲಿ ಈ ಗೋಪಾಲ್ ಸರ್ಕಲ್ ಇತ್ತಲ್ಲ, ಗೋಪಾಲ್ಗೌಡ ಸರ್ಕಲ್, ಅಲ್ಲೆಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು. ಒಂದು 3-4 ಎಕರೆ 5 ಎಕರೆ ಉಪಯೋಗಿಸ್ತಾ ಇದ್ರು. ನಾನು ಕೃಷ್ಣವ್ರ ಕಾಲದಲ್ಲಿ ಇದನ್ನು ನೋಡ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಹಾಕಿ ಶಿಫ್ಟ್ ಮಾಡಿಸಿ ಅದನ್ನ ಫ್ರೀಡಮ್ ಪಾರ್ಕ್ ಅವರೆಲ್ಲ ಕಳಿಸಿದ್ದೀವಿ. ಸೊ ನಾವು ಇಟ್ ಈಸ್ ಸೇಫ್, ಯಾವ ಸಮಸ್ಯೆ ಕೂಡ ಇಲ್ಲ. ಎಲ್ಲ ಧರಣಗಳು, ಎಲ್ಲ ಹೋರಾಟಗಳೆಲ್ಲ ಇಲ್ಲೇ ನಡೀತಾ ಇತ್ತು. ಈಗ ಏನಿದ್ರು ನಾಗರಿಕರಿಗೆ ಬೆಸ್ಟ್ ಲಂಚ್ ಸ್ಪೇಸ್ ಇದು. ಇದನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ನಂಬರ್ 1. ಈಗ 5 ಕಾರ್ಪೊರೇಷನ್ ಆದ್ಮೇಲೆ ಯಾಕೆ ಇದನ್ನು ಮಾಡಿದೀವಿ ಅಂತಂದ್ರೆ ಫಾರ್ ಬೆಟರ್ ಗವರ್ನೆನ್ಸ್, ಬೆಟರ್ ಅಡ್ಮಿನಿಸ್ಟ್ರೇಷನ್. ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಖಾತಾ ಮಾಡಿಕೊಟ್ಬಿಟ್ಟು ಅವರೆಲ್ಲ ಡಾಕ್ಯುಮೆಂಟ್ಸ್ ನ BDA ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅವರ ಆಸ್ತಿಗಳೆಲ್ಲ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅವ್ರಿಗೆ ಪಕ್ಕಾ ದಾಖಲೆಗಳು, ಅವರ ಮುಂದಿನ ಜನರೇಷನ್ಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ದಾಖಲೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ರೂರಲ್ ಅಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇದೀವಿ, ಅರ್ಬನ್ ಅಲ್ಲೂ ಮಾಡ್ತಾ ಇದೀವಿ. ಜೊತೆಗೆ B ಖಾತಾ ಅಂತ ಇತ್ತು, ಯಾರಿಗೂ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಕೊಡಕ್ಕಾಗ್ತಿರ್ಲಿಲ್ಲ. ಅದನ್ನ ನಾವು ಪರಿವರ್ತನೆ ಮಾಡಿ A ಖಾತಾ ಅಂತ ಮಾಡಿ, ಬಟ್ ದೇ ಹ್ಯಾವ್ ಟು ಪೇ ಸಮ್ ಡೆವಲಪ್ಮೆಂಟ್ ಫೀಸ್ ಫಾರ್ ಇಟ್. ಅದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿ ಕೆಲವು ಟೀಕೆ ಎಲ್ಲ ಬರ್ತಾ ಇರ್ತಾರೆ, ಕೆಲವು ಒಳ್ಳೇದಾಗ್ತಾ ಇದೆ. ಸಾವಿರಾರು ಜನ ಈಗಾಗಲೇ ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಬೆಂಗಳೂರು ನಾಗರಿಕರಿಗೆ ರೆವಲ್ಯೂಷನ್ ಟೈಪ್ ಈ ಮೇಜರ್ ಡಿಸಿಷನ್ಸ್ ನ ತೆಗೆದುಕೊಂಡಿದ್ವಿ. ಈಗ ನಾನು ಬಂದಾಗ ವಿವರ್ ಕಾಲೋನಿ ವಿಚಾರ ಹೇಳಿದ್ರಿ, ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಆಲಿ ಅಸ್ಕರ್ ಬಗ್ಗೆ, ಸ್ಟ್ರೀಟ್ ಲೈಟ್ಸ್ ಬಗ್ಗೆ ಮಾತಾಡಿದ್ರಿ, ಸ್ಕೈ ವಾಕ್ ಲಿಫ್ಟ್ ಬಗ್ಗೆ ಮಾತಾಡಿದ್ರಿ, ರಾಚೇನಹಳ್ಳಿ ರಸ್ತೆ ಬಗ್ಗೆ ಮಾತಾಡಿದ್ರಿ, ಕೋರಮಂಗಲ PG ವಿಪರೀತ 4 ಕೋಟಿಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ತಿಳಿಸಿದ್ರಿ.